ಜಿಲ್ಲೆಯ ಕುಕನೂರು ತಾಲೂಕಿನ ತಾಲೂಕು ಪಂಚಾಯತ್ ಕಚೇರಿ ಮುಂಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರರ ಸಂಘ ಎಸ್ಸಿ ಎಸ್ಟಿ ವತಿಯಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಆರಂಭವಾಗಿದೆ. ಯಲಬುರ್ಗಾ ಹಾಗೂ ಕುಕನೂರು ಘಟಕಗಳ ಸಂಯುಕ್ತ ಆಶ್ರಯದಲ್ಲಿ ಈ ಹೋರಾಟ ನಡೆಯುತ್ತಿದೆ. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಬಿರದಾರ ಅವರ ದುರಾಡಳಿತವನ್ನ ಖಂಡಿಸಿ ಗುತ್ತಿಗೆದಾರರು ಬೇದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ದುರಾಡಳಿತ ಹಾಗೂ ತುಂಡು ಗುತ್ತಿಗೆದಾರರನ್ನ ಕಡೆಗಣನೆ ಮಾಡಲಾಗ್ತಿದೆ ಎಂದು ಸಂಘಟನೆ ಆರೋಪಿಸಿದೆ. 3 ವರ್ಷಗಳಿಂದ ಎಸ್ಸಿ ಎಸ್ಟಿ ಗುತ್ತಿಗೆದಾರರಿಗೆ ಒಂದೇ ಒಂದು ಕಾಮಗಾರಿ ನೀಡಿಲ್ಲ. ಇದರಿಂದ ಸಮುದಾಯದ ಗುತ್ತಿಗೆದಾರರಿಗೆ ಅನ್ಯಾಯವಾಗುತ್ತಿದೆ ಎಂದು ಪ್ರತಿಭಟನಾಕಾರರು ದೂರಿದ್ರು. 2 ವರ್ಷಗಳ ಕಾಲ ಮನವಿ ಸಲ್ಲಿಸಿದ್ರು ಯಾವುದೇ ಸ್ಪಂದನೆ ದೊರಕಿಲ್ಲ ಎಂದು ಆರೋಪಿಸಿದ್ದಾರೆ. ಕೇವಲ ಹಣ ನೀಡುವವರಿಗೆ ಮಾತ್ರ ಏಕಪಕ್ಷೀಯವಾಗಿ ಕಾಮಗಾರಿಗಳನ್ನ ನೀಡಲಾಗ್ತಿದೆ ಎಂಬ ಗಂಭೀರ ಆರೋಪವನ್ನ ಸಂಘಟನೆ ಮಾಡಿದೆ. ಈ ಸಂಬಂಧ ಪಾರದರ್ಶಕತೆ ಕಾಪಾಡಬೇಕು ಮತ್ತು ಎಸ್ಸಿ ಎಸ್ಟಿ ಗುತ್ತಿಗೆದಾರರಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದ್ರು. ಬೇಡಿಕೆಗಳಿಗೆ ಸ್ಪಂದನೆ ಸಿಗದಿದ್ರೆ ಅರಬೆತ್ತಲೆ ಪ್ರತಿಭಟನೆ ನಡೆಸಿ ನ್ಯಾಯ ಸಿಗುವವರೆಗೂ ಅನಿರ್ದಿಷ್ಟಾವಧಿ ಹೋರಾಟ ಮುಂದುವರೆಸುವುದಾಗಿ ಗುತ್ತಿಗೆದಾರರ ಸಂಘಟನೆ ಎಚ್ಚರಿಕೆ ನೀಡಿದೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯತ್ ಕಚೇರಿ ಸುತ್ತಮುತ್ತ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು ಅಧಿಕಾರಿಗಳ ಪ್ರತಿಕ್ರಿಯೆ ಕಾದು ನೋಡಬೇಕಾಗಿದೆ. ಕಲ್ಯಾಣ ಕರ್ನಾಟಕ ಗುತ್ತಿಗೆದಾರರ ಸಂಘ ಎಸ್ಸಿ ಎಸ್ಟಿ ಯಲಬುರ್ಗಾ ಮತ್ತು ಕುಕನೂರು ವತಿಯಿಂದ ಹಮ್ಮಿಕೊಂಡ ಪ್ರತಿಭಟನೆ ಉದ್ದೇಶ ತಾಲೂಕ್ ಪಂಚಾಯತ್ ಕುಕನೂರು ಕಾರ್ಯನಿರ್ವಾಹಕಾಧಿಕಾರಿಗಳಂತಹ ಸಂತೋಷ್ ಬಿರಾದರ್ ಅವರ ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ ಮತ್ತು ಏಕಪಕ್ಷೀಯ ನಿರ್ಧಾರದಿಂದ ರೋಷಿ ಹೋಗಿ ಇಂದು ನಾವು ಈ ನಿರ್ಧಾರ ಕೈಗೊಂಡಿದ್ದೇವೆ. ಬಿರಾದರ್ ಅವರು ತಮಗೆ ಯಾರು ದುಡ್ಡು ಕೊಡ್ತಾರ, ತಮಗೆ ಯಾವ ಎಡಪಕ್ಷೀಯ ಯಾರು ಇನ್ನು ಮಾಡ್ತಾರ ಅವ್ರಿಗೆ ಮಾತ್ರ ಕೆಲಸ ಕೊಟ್ಟಿದ್ದಾರೆ. ಆದರೆ ನಾವು ಸರ್ಕಾರದಿಂದ ನೋಂದಾವಣೆಗೊಂಡಿದ್ದರೂ ಸಹ ನಮ್ಮ ಸಂಘಕ್ಕೆ ಒಂದೇ ಒಂದು ಕಾಮಗಾರಿಗಳಿಲ್ಲ. 2 ವರ್ಷಗಳು, ಇವತ್ತು 3ನೇ ವರ್ಷ. ಇದು 2 ವರ್ಷ ಮನವಿ ಕೊಟ್ಟಿವಿ. 3ನೇ ವರ್ಷಕ್ಕೂ ನಮ್ಮ ಮನವಿಗೆ ಸ್ಪಂದಿಸದೇ ಇರೋ ಕಾರಣ ನಾವು ಇವತ್ತು ಈ ಪ್ರತಿಭಟನೆ ಹಮ್ಮಿಕೊಂಡಿವಿ. ಇದು ಇಲ್ಲಿ ಮಾತ್ರ ಇಲ್ಲ, ಈ ಪ್ರತಿಭಟನೆ ನಮಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಮುಂದುವರಿಸ್ತೇವೆ. ನಾಳೆ ದಿನ ನಾವು ಹೊರಬೆತ್ತಲೆ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಆದ್ದರಿಂದ ತಾವುಗಳ ಕಾರ್ಯಕ್ರಮಕ್ಕೆ ಮಾಧ್ಯಮ ಸನ್ನಿಹಿತರು ಆಗಮಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಏನಾಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಹುಶಃ ಅದಕ್ಕೆ ಎಲ್ಲದಕ್ಕೂ ಒಂದು ಅಪ್ಪಣೆ ಬೇಕಾಗುತ್ತೆ. ಅದಕ್ಕೆ ಒಂದು ಉನುಗುಂದದ ಜರ್ಸಿ ಆಕಳು, ಬಹಳ ಅದ್ಭುತವಾಗಿರ್ತಕ್ಕಂಥ ಆ ಆಕಳು ಬಂದ್ಬಿಟ್ಟೈತೆ. ಅದು ಎಲ್ಲ ಮೇಯ್ತೈತಿ. ಅದು ಮೇಯ್ತೈತಿ. ಇಲ್ಲಿ ಸೆಗಣಿ ಮಾತ್ರ ಇಲ್ಲಿ ಹಾಕೋದಿಲ್ಲ. ಅದು ಡೈರೆಕ್ಟ್ ಉನುಗುಂದಕ್ಕೆ ಹೋಗುತ್ತೆ. ಉನುಗುಂದಕ್ಕೂ ಸೆಗಣಿ ಹಾಕತ್ತು. ಅದನ್ನ ಉನುಗುಂದ ಶಾಸಕರಿಂದ ಕೇಳ್ಬೇಕು ನಾವು. ಬಹಳ ಚಂದ ಹೇಳ್ತಾರ ಅವರು. ಉನುಗುಂದದ ಶಾಸಕರು ಹೇಳ್ತಾರೆ, ಆ ಜರ್ಸಿ ಆಕಳನ್ನ ಬಿಡ್ಬೇಡ್ರಿ. ಅದನ್ನ ಅದು ಜಗ್ ಮೇದ್ಬಿಟ್ಟೈತಿ. ಎಲ್ಲಿ ಬೇಕು ಅಲ್ಲಿ ಅಡ್ಡಾಡಿ. ಆ ಯಲಬುರ್ಗಾ ಮೇದೈತಿ, ಕೊಪ್ಪಳ ಮೇದೈತಿ, ಎಲ್ಲಲ್ಲಿ ಮೇದೈತಿ. ಅದ್ರ ಕೆಚ್ಚಲು ಬಿಡ್ಬೇಡ್ರಿ ಅಂತ ಹೇಳ್ತಾರ ಅವರು. ಅಂತ ಮಹಾನುಭವನ್ನ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಕರ್ಕೊಂಡ್ಬಂದು ಎಲ್ಲ ಮೇಯಿಸ್ತೀರಿ. ಇಲ್ಲಿ ಗುತ್ತಿಗೆದಾರ ಕೆಲಸ ಕೊಡು ಅಂದ್ರೆ ಸಂಕಟ ಆಗತ್ತಾ, ಕಷ್ಟ ಆಗತ್ತಾ, ನೋವಾಗತ್ತಾ? ನಾವ್ ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಎಲ್ಲೆಲ್ಲೋ ಹೊತ್ತೈತಿ, ಹೌದಿಲ್ಲ? ನಾವು ನೇರವಾಗಿ ಪ್ರಶ್ನೆ ಮಾಡಿದ್ರೆ ಯಾಕ್ರಿ ನಾವ್ ಕೇಳಿದ ತಪ್ಪ? ಆ ಜರ್ಸಿ ಹಾಕಲು ನೋಡ್ತೀರಿ ಹೇಗಿದ್ರು ಮೊದಲು. ಆ ಜರ್ಸಿ ಹಾಕ ಈ ಕ್ಷೇತ್ರದಿಂದ ಓಡ್ಬೇಕು. ಆಗ ಮಾತ್ರ ಈ ಗುತ್ತಿಗೆದಾರರಿಗೆ ಬೆಲೆ ಬರುತ್ತೆ. ನೀವೆಲ್ಲರೂ ಕೂಡ ಗುತ್ತಿಗೆದಾರರೊಂದಿಗೆ ನಾನು ಯಾವತ್ತೂ ಕೂಡ ನಿಮ್ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ರಾಜಪ್ರಭುತ್ವ ಇಲ್ಲ. ನಿಮ್ದೇನಾದ್ರೂ ಗತ್ತು ಏನಾದ್ರೂ ಇದೆ ಅಂದ್ರೆ ಅದು ಪ್ರಜೆಗಳ ಪರವಾಗಿರ್ಬೇಕಾಗುತ್ತೆ. ಜನತೆ ನಿಮಗ್ ಮತ ಹಾಕಿರೋದು ನಿಮ್ಮ ಆಸ್ತಿ ಅಂತಸ್ತನ್ನ ಹೆಚ್ಚು ಮಾಡ್ಕೊಳ್ಳಿ ಅಂತಲ್ಲ, ಜನಪರವಾಗಿ ಕೆಲಸ ಮಾಡಿ. ಪಾಪ ಬಡತನದಲ್ಲಿರ್ತಕ್ಕಂಥ ಗುತ್ತಿಗೆದಾರಿಗೆ ಕೆಲಸಕ್ಕೆ ಕೈ ಹಿಡಿಯಿರಿ. ಅವರು ಕೂಡ ಸ್ವಾಭಿಮಾನದಿಂದ ಬದುಕನ್ನು ಸಾಗಿಸಬೇಕು, ಕಟ್ಕೋಬೇಕು ಅಂತ ಹೇಳಿ ತಾವು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸ ಮಾಡಬೇಕು. ಅದು ಬಿಟ್ಟು ನನಗೇನು ಗೊತ್ತಿಲ್ಲ, ನಾನ್ ಬಹಳ ನೀಟು, ನಾನ್ ಬಹಳ ಸ್ವಚ್ಛ, ನಾನ್ ಯಾವ್ದಕ್ಕೂ ಕಾಂಪ್ರಮೈಸ್ ಆಗೋದಿಲ್ಲ. ಕಾಂಪ್ರಮೈಸ್ ಆಗದಿದ್ರೆ ಜರ್ಸಿ ಹಾಕೈತಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕಿತ್ತೂರು ಕರ್ನಾಟಕ ವಿಭಾಗ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರ, ನಿಖಿಲ್ ಕತ್ತಿ ಹುಕ್ಕೇರಿ ಕ್ಷೇತ್ರ, ಚಂದು ಲಮಾಣಿ ಶಿರಹಟ್ಟಿ ಕ್ಷೇತ್ರ,
ಕೋನಾರೆಡ್ಡಿ ನವಲಗುಂದ ಕ್ಷೇತ್ರ, ಗಣೇಶ ಹುಕ್ಕೇರಿ ಚಿಕ್ಕೋಡಿ ಸದಲಗ ಕ್ಷೇತ್ರ, ಅರವಿಂದ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ, ಅಶೋಕ್ ಪಟ್ಟಣ್ ರಾಮದುರ್ಗ ಕ್ಷೇತ್ರ, ಯಶವಂತರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರ, ಶ್ರೀನಿವಾಸ ಮಾನೆ ಹಾನಗಲ್ ಕ್ಷೇತ್ರ, ಸಿದ್ದು ಸವದಿ ತೇರದಾಳ ಕ್ಷೇತ್ರ, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಕ್ಷೇತ್ರ, ಭೀಮನಗೌಡ ದೇವರ ಹೆಪ್ಪರಗಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.